ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿಲ್ಲ. ಸೊ ಇವತ್ತು ಈ ಥರ ರೆಡಿಯಾಗಿದ್ದೀನಿ. ಎಲ್ಲ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ, ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ. ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರೂ ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗಲೇ ಆ ವಿಡಿಯೋ ನೋಡ್ಬೋದು. ಸೊ ಮುಂದೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನು. ಸೊ ತುಂಬ ದಿನದಿಂದ ವಿಡಿಯೋನ ಮಾಡಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಫುಲ್ ಸೆಕೆ ಓಡಬೇಕು. ಸೊ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಕಾರ್ಗೆ ನೀರು ಹಾಕ್ತಾರೆ. ಇದು ನಮ್ಮ ತೋಟದ ಹತ್ರ, ಅಲ್ಲಿ ನೀರಿರುತ್ತೆ. ಸೊ ಹಂಗಾಗಿ ಇದು ನಮ್ಮ ತೋಟಕ್ಕೆ ಹೋಗೋ ರೋಡು. ಇಲ್ಲಿ ದೇವಸ್ಥಾನ ಇದೆ. ಸೊ ಹಿಂಗಿರುತ್ತೆ ಬಿಸಿಲು ಇಷ್ಟೊತ್ತಿಗೆ. ಈಗಾಗಲೇ ಟೈಮು 9:18 ಆಗಿದೆ ಅಷ್ಟೇ. ಎಷ್ಟು ಬಿಸಿಲು ನೋಡಿ ಫ್ರೆಂಡ್ಸ್, ಸಕ್ಕತ್ ಬಿಸಿಲು. ಓಕೆ, ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾವೀಗ ಹೊರಡ್ತಾ ಇದ್ದೀವಿ. ಸೊ ಇದು ನಮ್ಮೂರ ಪಕ್ಕದಿಂದ ಹೋಗ್ತಾ ಇರೋದು. ಇದು ಸ್ವಲ್ಪ ಆ ಥರ ಗಿಡ ಮರಗಳು ಜಾಸ್ತಿ ಇರ್ತವೆ. ಸೊ ನಮ್ಮ ಮನೆಯವರು ಫಸ್ಟ್ ಟೈಮು ಊರ ಕಡೆ ಕಾರ್ ತಗೊಂಡು ಬರ್ತಾ ಇರೋದು. ಸೊ ಇದು ನಮ್ಮ ಬೂದ್ಗೇರಿ. ನಂಗೆ ಸ್ವಲ್ಪ ಭಯ ಇತ್ತು, ಹಿಂಗೆ ಓಡಿಸ್ತಾರೋ ಏನೋ ಅಂತ. ಚೆನ್ನಾಗಿ ಓಡಿಸಿದ್ರು. ಸೊ ಖುಷಿ ಆಯಿತು. ಸೊ ಇದು ಬೂದ್ಗೇರಿ ಆಗಿ ಆಮೇಲೆ ಇದು 2 ರೂಟಿಂದನೂ ಹೋಗ್ಬೋದು. ಬಟ್ ಇಲ್ಲಿಂದ ಹೋದರೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತೇಳಿ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ವೀಡಿಯೋಸ್ ಮಾಡ್ಕೊಂಡಿರೋದು. ಸೊ ಇದು ನಮ್ಮ ಊರು ಹತ್ರನೇ ಬಂದುಬಿಟ್ವಿ. ನಮ್ಮೂರಿಂದ ಪಕ್ಕದೂರು ಇದು. ಹಿಂಗಿದೆ ನಮ್ಮೂರು. ನಮ್ಮೂರಿಗೆ ಹೋಗ್ಬೇಕಂದ್ರೆ ಒಂಥರ ಖುಷಿ. ಯಾಕೆಂದರೆ ನಾವು ಹುಟ್ಟು ಬೆಳೆದಿರೋ ಊರಲ್ವ, ಅದಕ್ಕೆ ಫುಲ್ ಖುಷಿಯಾಗಿಬಿಡುತ್ತೆ. ಊರಿಗೆ ಹೋಗ್ಬೇಕಂದ್ರೆ ಮತ್ತೆ ಬರಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು, ಅದು ಪರಿಸ್ಥಿತಿ. ಸೊ ಹಂಗಾಗಿ ಇದು ನಮ್ಮೂರು ಫೇಮಸ್ ಕಾಟೇರಮ್ಮ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಫಸ್ಟ್ ಇದು ಉಪ್ಪರಹಳ್ಳಿ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನ. ಸೊ ಇದು ನನ್ನ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದನೇ ಕೈ ಮುಕ್ಕೊಬಿಡಿ. ಕಾಣಿಸುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಇದು ನಮ್ಮ ಊರ ಗ್ರಾಮ ದೇವತೆ. ಇದು ನಮ್ಮೂರಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಮನೆ ಹತ್ರ ಬರ್ತಾಯಿದ್ದೀವಿ. ಫುಲ್ ಖುಷಿ. ಅಂದರೆ ಸ್ವಲ್ಪ ಹೊತ್ತೇ ಇದ್ದು ಹೋಗ್ತೀವಲ್ವ, ಅದರಿಂದ ಸ್ವಲ್ಪ ಬೇಜಾರು ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇವತ್ತು ಒಂದು ಫಂಕ್ಷನ್ ಇರೋದ್ರಿಂದ ಬಂದಿರೋದು. ಸೊ ನಮ್ಮೂರೆಲ್ಲ ಹೆಂಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮ್ಮದು ಹಳ್ಳಿನೇ, ಬಟ್ ಚೆನ್ನಾಗಿ ಖುಷಿಯಾಗುತ್ತೆ. ಯಾಕೆಂದರೆ ಎಲ್ಲರಿಗೂ ಅವ್ರವ್ರ ಊರಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಸೊ ಹಂಗಾಗಿ ಇದು ನಮ್ಮ ಊರು, ಮನೆ ಹತ್ರ ಇದು. ಫೋಟೋ ಹಿಡ್ಕಲ್ಲ ನಿನ್ನ ಲಕ್ಷ್ಮಿ ಗಾಡಿ. ಅದಕ್ಕೆ ಚಿಕ್ಕದೈತಿ. ಅದನ್ನ ಅದು ಫಸ್ಟ್ ಇದು ತೆರಿಗೆ. ಇದು ಮುಂದೆ ದಸರಾ ಅದು ಯಾವ ತಿನ್ಕೊಟ್ಟದ ಪರೀಕ್ಷೆ ಫ್ರೆಂಡ್ಸ್, ಫಂಕ್ಷನಿಂದ ಬಂದೆ. ಸೊ ಅಲ್ಲಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ವಿಡಿಯೋ ಎಲ್ಲ ಮಾಡೋದು ಇಷ್ಟ ಆಗಲ್ಲ. ಸೊ ಹಂಗಾಗಿ ವಿಡಿಯೋ ಏನು ಮಾಡಲಿಲ್ಲ. ಸೊ ಮನೆಗೆ ಬಂದೆ. ಈಗ ಬೆಳಗ್ಗೆ ಬೇಗ ಹೋಗಿದ್ದರಿಂದ ಏನೂ ಕೆಲಸನೇ ಮಾಡಲಿಲ್ಲ. ಈಗ ಕೆಲಸ ಮಾಡಬೇಕು. ಸೊ ಅದೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು
ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ಕೆಲಸ ಮಾಡ್ತೀನಿ, ಸ್ವಲ್ಪ ನಾನ್ ವೆಜ್ ಮಾಡಬೇಕು. ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಸೊ ಹೆಂಗೆ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಸ್ವಲ್ಪ ವೈಟ್ ಕಾಣಿಸ್ತಾ ಇದ್ದೀನಿ ಅನಿಸುತ್ತಲ್ವ? ಬಿಸಿಲಿಗೆ ಬಂದರೆ ವೈಟ್, ನೆರಳಿಗೆ ಹೋದರೆ ಬ್ಲ್ಯಾಕ್ ಅಷ್ಟೆ. ಸೊ ಒಬ್ಬರು ಬ್ರದರ್ ಕಮೆಂಟ್ ಮಾಡಿದರು ನಿಮ್ಮದು ಯಾವ ಊರು ಅಂತ. ಸೊ ನಮ್ಮದು ಬ್ಯಾಂಗ್ಳೂರು. ನಾವಿರೋದು ಒಂದು ಹಳ್ಳಿಯಲ್ಲಿ, ಯಲಹಂಕ ಹತ್ರ ಒಂದು ಹಳ್ಳಿ. ಸೊ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಬ್ರದರ್. ಸೊ ಏನಿದು ಕಲರ್ ಬಂದ್ಬಿಡ್ತು. ನಿಮಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ನೀವು ಕಮೆಂಟ್ ಹಾಕಿದ್ರಿ. ಸೊ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಹಾಗಾಗಿ ವ್ಲಾಗಲ್ಲೇ ರಿಪ್ಲೈ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಒಂದು ಸಣ್ಣ ಹಳ್ಳಿ, ಯಲಹಂಕ ಹತ್ರ, ನಮ್ಮದು ಬ್ಯಾಂಗ್ಳೂರು. ಓಕೆ, ಕರೆಂಟ್ ಹೋಯ್ತು ಅನಿಸುತ್ತೆ ಮೋಸ್ಟ್ಲಿ. ಓಕೆ ಫ್ರೆಂಡ್ಸ್, ಬೋಟಿ ಇದು ಬೇಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು. ಉಪ್ಪು ಹಾಕಿ ಬೇಯಿಸಬೇಕು, ಉಪ್ಪು ಅರಿಶಿನ ಹಾಕಿ ಬೇಯಿಸಬೇಕು ಇದನ್ನು. ಮತ್ತು ಇಲ್ಲಿ ನಮ್ಮ ಅಲ್ಲಿ ನನಗೆ ಮಸಾಲೆ ರುಬ್ಬಿ ಕೊಟ್ಟು ಕಲಿಸಿದ್ದಾರೆ ಆ್ಯಕ್ಚುಲಿ. ಅದನ್ನು ಹಾಕಿ ಈಗ ಸಾಂಬಾರು ಮಾಡೋದು ಅಷ್ಟೇ. ಅಮ್ಮವ್ರು ಹಂಗೆ ಅಲ್ವಾ, ನನ್ನ ಮಕ್ಳಿಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಏನೆಲ್ಲ ಮಾಡಿ ಕಲಿಸ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹಿಂಗೆ ಇಷ್ಟೊಂದು ಕಟ್ ಕಲಿಸಿದ್ರೆ ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಮನೆಗೆ ಹೊಸ ಮೆಂಬರ್ ಬೇರೆ ಬಂದಿದ್ದಾರೆ. ಎಲ್ಲೋ ಇದ್ರು, ಅದು ಚಿಕ್ಕ ಚಿಕ್ಕ ಫಿಶ್ಗಳು ಕಾಣೋದೇ ಇಲ್ಲ ಫ್ರೆಂಡ್ಸ್. ಬರ್ತಾ ಇದ್ದಾರೆ, ಇನ್ನೂ ತರಬೇಕು. ಸೊ ಅಲ್ಲಿ ಸ್ಟಾಕ್ ಇರಲಿಲ್ಲ ಅಂತೇಳಿ ಸ್ವಲ್ಪನೇ ತಂದಿದ್ದು ಈ ಥರ ಫಿಶ್ ಟ್ಯಾಂಕ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟೇ, ಇದು ಮಸಾಲೆ ಈ ಥರ ಈ ಸಾಂಬಾರದ್ದು ಮಸಾಲೆ ನಾನು ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತಿದ್ದೆ. ಬಟ್ ಊರಲ್ಲಿ ತಂದಿರೋದ್ರಿಂದ ಇದು ಹಸಿ ಮಸಾಲೆ ರುಬ್ಬಿರೋದು, ಹಾಗಾಗಿ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಎಣ್ಣೆಲೆ ಫ್ರೈ ಮಾಡಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಮಾಡೋದು ಅಷ್ಟೇ. ಓಕೆ, ಬಾಯ್ ಫ್ರೆಂಡ್ಸ್.